ಈ ಭಾರತದ ಮೂಲ ನಿವಾಸಿಗಳು, ಅದರಲ್ಲೂ ದಕ್ಷಿಣ ಭಾರತೀಯರು ಆಲ್ಮೋಸ್ಟ್ ಎಲ್ಲರೂ ಮೂಲತಃ ಬುಡಕಟ್ಟು ಜನರೇ. ಜಾತಿ ನಾಮಕರಣಗಳು, ಗೌಡ ಅನ್ನೋದು ಜಾತಿ ಅಲ್ಲ, ಒಕ್ಕಲಿಗ ಅನ್ನೋದು ಜಾತಿ. ಪಟೇಲ ಅನ್ನೋದು ಅದು ಲಿಂಗಾಯತರದೊಂದು ಜಾತಿ ಅಲ್ಲ, ಅದೊಂದು ಹುದ್ದೆ ಅದು. ಸೊ ಹಂಗಾಗಿ ನಾನು ಆ ದೃಷ್ಟಿಯಿಂದ ಹೇಳೋವಾಗ ಏನು ಮಾಡ್ತೀನಿ, ಇಡೀ ದಕ್ಷಿಣ ಕರ್ನಾಟಕದ ಎಲ್ಲ ತಳವರ್ಗದ ಜನರು, ಶೂದ್ರ ಸಮುದಾಯದಿಂದ ಕೆಳಗಡೆ ಇದ್ದಂಥವ್ರು ಏನು 10-15% ಜನ ಹೊರತುಪಡಿಸಿದ್ರೆ ಎಲ್ಲರೂ ಬುಡಕಟ್ಟು ಜನನೇ. ಇವತ್ತು ಗೊಲ್ಲರು ಮನೆ ಆಚರಣೆಗಳನ್ನ ಅಧ್ಯಯನ ಮಾಡಿದ್ದಾರೆ. ಮೊದಲು ಅದ್ರ ಬಗ್ಗೆ ಹೆಚ್ಚು ಬೆಳಕು ಚೆಲ್ಲಿದವರು ಕಾಳೇಗೌಡರು. ಒಕ್ಕಲಿಗರ ಮನೆಗಳಿಗೂ ನಡೆಯೋ ಆಚರಣೆಗಳು ಮಹಾ ವ್ಯತ್ಯಾಸ ಏನಿರಲ್ಲ. ಅವ್ರು ಸ್ವಲ್ಪ ರಿಜಿಡ್ ಇರುತ್ತೆ, ಇವ್ರು ಸ್ವಲ್ಪ ಲಿಬ್ರೇಟ್ ಆಗಿದ್ದಾರೆ ಆಚರಣೆಗಳ ವಿಚಾರದಲ್ಲಿ. ಸೊ ಈ ಡಿಸ್ಟ್ರಾಕ್ಷನ್ಗಳು ಇವತ್ತೇನಾಗಿದೆ ಗೊತ್ತಾ, ಇವತ್ತು ಧರ್ಮ ರೂಪಕ್ಕೆ ತಾಳಿ ಜಾತಿ ರೂಪಕ್ಕೆ ತಾಳಿ ನನಗೆ ಈ ವಿದ್ಯೆ ಅನ್ನೋದು ವಿವೇಕವನ್ನು ಎಷ್ಟು ತುಂಬಿದೆಯೋ ಅಷ್ಟೇ ವಿಷವನ್ನು ಕೂಡ ಮನುಷ್ಯರ ತಲೆ ಒಳಗೆ ತುಂಬಿದೆ. ಅವರು ಮುಗ್ಧರಾಗಿ ಜೀವಿಸ್ತಾ ಇಲ್ಲ. ವಿದ್ಯಾವಂತಿಕೆ ಅನ್ನೋದು, ವಿದ್ಯೆ ವಿವೇಕವನ್ನು ಕೊಡಬೇಕು. ವಿದ್ಯೆ ವಿಷವನ್ನು ಕೂಡ ಮಾನಸಿಕವಾಗಿ, ಸಬ್ಜೆಕ್ಟಿವ್ ಪಾಯ್ಸನ್, ನಾಟ್ ಮೆಟೀರಿಯಲ್. ಅಂದರೆ ನಿಮ್ಗೆ ಯಾವುದೋ ಅನ್ನುವಾನೋ ಕೃವಾನೋ ಅಥವಾ ದಾಯತಿನ್ನೋ ಅಂಥ ಔಷಧಿಗಳಿದಾವಲ್ಲ, ನಾವು ಗಿಡಕ್ಕೆ ಪಡಕ್ಕೆ ಹೊಡೆ ಹೆಸರು ಹೇಳ್ತಿದ್ದೀನಿ, ಆ ಥರದ್ದು ಮೆಟೀರಿಯಲ್ ಅಲ್ಲ, ಮೆಟೀರಿಯಲ್ ವಿಷಯಗಳಲ್ಲ, ಸಬ್ಜೆಕ್ಟಿವ್ ಪಾಯ್ಸನ್. ಅಂದರೆ ವಿಚಾರದ ವಿಷಯವನ್ನು ತುಂಬಿದ್ದಾರೆ. ಜಾತೀಯತೆ ಯೂನಿವರ್ಸಿಟಿಗೆ ಹೋಗೋಷ್ಟೊತ್ತಿಗೆ ಸ್ಪಷ್ಟವಾಗಿ ಕಾಣ್ತದೆ. ಅಲ್ಲಿ ಯಾವ್ಯಾವ ಗೈಡ್ ಕೆಳಗಡೆ ಯಾರ್ಯಾರು ಎಂತೆಂಥ ವ್ಯಕ್ತಿಗಳ ಬಗ್ಗೆ ಅಥವಾ ಸಮಾಜದ ಬಗ್ಗೆ ಅಧ್ಯಯನ ಮಾಡಬೇಕು ಅನ್ನೋದು ಕೂಡ ಡಿಸೈಡೆಡ್ ಆಗಿ ವರ್ತಿಸುತ್ತಲ್ಲಿ. ಸೊ ಇಷ್ಟರ ಮಟ್ಟಿಗೆ ಜಾತೀಯತೆ ಇವತ್ತು ಅಡ್ಕೊಂಡಿದೆ. ಧರ್ಮ ಸಂಘರ್ಷ ಅಡ್ಕೊಂಡಿದೆ. ಧರ್ಮ ಸಂಘರ್ಷ ಅನ್ನೋದು ಇಟ್ಸ್ ಒಂದು ಪಾಲಿಸಿ ಮ್ಯಾಟ್ರ್ ಆಫ್ ಸ್ಟೇಟ್, ಸೆಂಟ್ರಲ್ ಗೌರ್ಮೆಂಟು. ಇವತ್ತದು ಈ ಕಾಜಿ ನ್ಯಾಯದ ಥರ ಅಥವಾ ಇದು ಒಂದು ಪಬ್ಲಿಕ್ ಹಿಯರಿಂಗ್ ಥರ ಊರಲ್ಲಿ ನಡೀತಾ ಇದೆ. ಇದು ಯಾವ ಮಟ್ಟಕ್ಕೆ ನಮ್ಮನ್ನು ನಡೆಸ್ಕೊಂಡು ಹೋಗ್ತಿದೆ ಅಂದರೆ ತುಂಬ ಡಿಸ್ಟ್ರಾಕ್ಷನ್ಸ್ ಕ್ರಿಯೇಟ್ ಆಗಿದೆ. ಈ ಡಿಸ್ಟ್ರಾಕ್ಷನ್ಸು ಮೊದಲು ಹಳ್ಳಿ ಜನರಿಂದ ಹೆಚ್ಚು ಬಂದಿದ್ದಲ್ಲ. ಹಳ್ಳಿ ಜನರು ಒಂದು ಆಚರಣೆಯ ರೂಪದಲ್ಲಿ ಆಚರಿಸ್ತಿದ್ರು. ಹಳ್ಳಿಗಳು ಜಾತಿಗಳು ಕೂಪಗಳಾಗಿದ್ದು ಅದೇನಕ್ಕೆ ಅಂದರೆ ಆಚರಣೆಯ ರೂಪ ತಂದುಬಿಟ್ಟಿದ್ರು, ಅದಕ್ಕೆ ಒಂದು ಸಾಂಸ್ಥಿಕ ರೂಪ ಕೊಟ್ಬಿಟ್ಟಿದ್ರು. ಆದರೆ ವ್ಯಕ್ತಿಯಲ್ಲಿ ಈ ಥರದ ನರ್ತನ ಶುರುವಾಗಿದ್ದು ಅಕ್ಷರ ಕಲಿತ ಜನರ ಅವಿವೇಕದಿಂದ. ಇದು ನಾವೆಲ್ಲ ಅಕ್ಷರ ಕಲಿತು ಡಿಗ್ರಿ ಮಾಡಿ ದೊಡ್ಡ ದೊಡ್ಡ ಮನುಷ್ಯರಾಗಿರೋದಕ್ಕೆ ಹೆಮ್ಮೆ ಪಟ್ಟುಗಳ ಸಂಗತಿ. ನಾನು ಸಾಹಿತಿಗಳನ್ನು ನೋಡಿರೋ ಸಣ್ಣತನ ಎಲ್ಲೂ ನೋಡಿಲ್ಲಪ್ಪ. ನಾನು ಹೇಳ್ತೀನಿ, ನೀವು ಟಿ ವಿ ಸೀರಿಯಲ್ಗಳು ನೋಡ್ತಿರಲ್ಲ, ಈ ಇಂಡಿಯಾ ದೇಶದ ಪರ್ಟಿಕ್ಯುಲರ್ ಆಗಿ ಇಂಡಿಯಾ ದೇಶದ ಸಾಂಸ್ಕೃತಿಕ, ಸಾಮಾಜಿಕ, ಕೌಟುಂಬಿಕ, ಆರ್ಥಿಕ ಹೊರೆಯನ್ನು 75% ಹೊತ್ತಿರೋರು ಹೆಣ್ಮಕ್ಳು. ಒಂದು ಮನೆ ಅಂತ ಇಟ್ಕೊಳ್ರಿ, ಆ ಮನೆಯ ಗಂಡು ಮತ್ತು ಹೆಣ್ಣಿನ ಪಾತ್ರ ಹೋಲ್ ಡೇ ಹೇಗೆ ಜರ್ನಿ ಮೂವ್ ಆಗುತ್ತೆ ಅಂತ ನೀವು ಗಮನಿಸ್ಬಿಟ್ರೆ, ನಾಯಿ, ನರಿ, ಕೋಳಿ, ಬೆಕ್ಕು, ಬಟ್ಟೆ ಒಗೆಯೋದು, ಮಕ್ಕಳು ತಿಕ್ಕ ತೊಳೆಯೋದು, ಅವಕ್ಕೆ ಸಿಂಬಳ ತೆಗಿಯೋದು, ಆಯಿತಾ, ಅದು ಅಡುಗೆ ಮಾಡೋದು, ಆಲ್ ಥಿಂಗ್ಸ್. ಅಂದರೆ ನೀವು ಒಂದಲ್ಲ ಸರಣಿ ರೂಪದ ಕಾರ್ಯವೈಖರಿ. ಈ ಕಡೆ ಗಂಡಸ್ದು ಹೊಲ ಉಟ್ಟು ಬರೋದು, ಕಳೆ ಕಿತ್ತು ಬರೋದು, ಅಥವಾ ಎಲ್ಲ ಪೇಟೆಗೆ ಹೋಗಿ ಬರೋದು, ಅವನಿಗೊಂದು ಡಿಸೈಡೆಡ್ ಒಂದು ಡಿಸೈನ್ಡ್ ಫುಲ್ಲು ವರ್ಕ್ ಇರುತ್ತೆ. ಸೊ ಈ ಹೆಣ್ಮಕ್ಳನ್ನ ನಮ್ಮ ಟಿ ವಿ ಸೀರಿಯಲ್ಗಳಲ್ಲಿ ಹೆಂಗೆ ತೋರಿಸ್ತಿದ್ದಾರೆ ಅಂದರೆ ನೀವು ನೋಡಬೇಕು, ಭಾಳ ಆಶ್ಚರ್ಯ. ನಾನು ಸಾಮಾಜಿಕ ಬೆಳವಣಿಗೆ ಮತ್ತು ಬದಲಾವಣೆಗಳನ್ನ ಅಬ್ಸರ್ವ್ ಮಾಡೋಕ್ಕೆ ವಾರಕ್ಕೆ 2 ದಿವಸ ಒಂದೊಂದು ಅವರ್ ಟಿ ವಿ. ಹೆಣ್ಮಕ್ಳಿಗೆ ಶತ್ರು ಆ ಮುಖಭಾವಗಳು, ಹಾವಭಾವಗಳು, ಈ ಅನಿಮಿಕ್ ಸಿನಿಮಾ ದೃಶ್ಯಗಳು ಬರ್ತಾವಲ್ಲ, ಅವುಗಳು ನೋಡಿ ಎಲ್ಲ ಹಿಂಗೆ ಬಾಯಿ ತೆಗಿಯೋದು, ಆಮೇಲೆ ಯಾವ ಅನ್ಯ ಜೀವಿಗಳ ಥರ ಮುಖ ಮಾಡೋದು. ಅನ್ಯಜೀವಿಗಳ ಬಗ್ಗೆ ಎಲ್ಲ ಸಿನಿಮಾ ಬಂತಲ್ಲ, ಅನಿಮೇಷನ್ ಸಿನಿಮಾಗಳು. ಸೊ ಆ ಥರ ಮುಖ ಮಾಡೋದು. ಅಂದರೆ ಆಕೆನ ವಿಲನ್ ಮಾಡಕ್ಕೆ ಹೊರಟಿದ್ದಾರೆ. ಆ ವಿಲ್ಯಾನಿಟಿ ಎಲ್ಲೋಗಿದೆ, ಎಲ್ಲರಿಗೂ ಮುಟ್ಟಿದೆ. ಇವತ್ತು ಬಹಳ ದೊಡ್ಡ ಆತಂಕಕಾರಿ ನಿರ್ಮಾಣ ಅದು ಗಂಡು ಪ್ರಪಂಚದ ತಲೆಯ ಉತ್ಪಾದನೆ, ಅದು ಮಿದುಳಿನ ಉತ್ಪಾದನೆ ಆಕೆ ಮೇಲೆ ನಡೀತಿದೆ. ಈ ಮುಗ್ಧತೆ ಅನ್ನೋದನ್ನು ಹೆಚ್ಚು ಹಾಳುಗೆಡವಿರೋದು ಈ ರೈಟರ್ಸು ಹೆಚ್ಚು. ಯಾಕೆಂದರೆ ಅವ್ರಿಗೆ ಒಂದು ಸಾಂಸ್ಕೃತಿಕ ನಿರೂಪಣೆಗಳು ಮಾಡಬೇಕು. ನೋಡಿ, ಇಲ್ಲಿ ಗಮನಿಸಿ ನೀವು ಸುಮ್ಮನೆ. ಯಾಕೆ ದೊಡ್ಡ ಮಲ್ಲಯ್ಯನವ್ರು ಇಷ್ಟ ಆಗ್ತಾರೆ, ಕಾಳೇಗೌಡರು ಇಷ್ಟ ಆಗ್ತಾರೆ, ವೀರೇಂದ್ರ ಕುಮಾರ್ ಇಷ್ಟ ಆಗ್ತಾರೆ ಅಂದರೆ,
ನೀವು 90ರ ದಶಕದಿಂದ ಆಚೆಗಿದ್ದಂಥ ಬರಹಗಾರರಿದ್ರಲ್ಲ, ಅವಾಗ ಆ ಒಂಥರ ಟ್ರಾನ್ಸಿಷನ್ ಪೀರಿಯಡ್, ಅದು ಭಾಳ ದೊಡ್ಡ ಬದಲಾವಣೆಗಳ ಜಂಪಿಂಗ್ಸ್ ಆಗ್ತಿದ್ದಂಥ ಕಾಲ. ಡೆಮಾಕ್ರಸಿ ಅರಗಿಸ್ಕೊಳ್ಬೇಕಾಗಿತ್ತು ಇಂಡಿಯನ್ ಸೊಸೈಟಿ. ಅಂಬೇಡ್ಕರೇ ಅನುಮಾನ ವ್ಯಕ್ತಪಡಿಸಿದರು, ಈ ಸಂವಿಧಾನ ವೇಸ್ಟ್ ಆಗೋಗುತ್ತೇನೋ, ಯಾಕೆಂದರೆ ಭಾರತೀಯ ಫ್ಯೂಡಲ್ ಸೊಸೈಟಿ ಒಳಗಡೆ ಸಮಾನತೆಯ ಅಂಶವನ್ನು ಅರಗಿಸ್ಕೊಳ್ಳೋದು ಜನರಿಗೆ ಭಾಳ ಪ್ರಾಕ್ಟೀಸ್ ಆಗಬೇಕು. ಇವ್ರಿಗೆ 2000 ವರ್ಷ ಪ್ರಾಕ್ಟೀಸ್ ಆಗಿರೋದು ಡಿಸ್ಕ್ರಿಮಿನೇಷನ್, ತಾರತಮ್ಯದ ಇದು. ಸೊ ಈ ಕಾರಣಕ್ಕೆ ಬಹಳ ಅನ್ಯಾಯ ಆಗುತ್ತದೇನೋ ಅಂದಾಗ ಭಾರತದ ಯುವ ಪಡೆ, ಅದೇ ಲೋಹಿಯಾ ಅಂಥವರು ಮತ್ತು ಬೇರೆ ಬೇರೆ ಜಯಪ್ರಕಾಶ್ ಅಂಥವರು, ಗಾಂಧಿ ಅಂಥವರು, ಬಸವಣ್ಣನ ತತ್ವಾನುಯಾಯಿಗಳು, ಕುವೆಂಪು ತತ್ವಾನುಯಾಯಿಗಳು, ಕನಕದಾಸರ ತತ್ವಾನುಯಾಯಿಗಳು, ಇವರೆಲ್ಲರೂ ಒಂದು ವಿವೇಕವನ್ನು ರೂಪಿಸ್ಕೊಂಡು ಒಂದು ಜನ ಸಮುದಾಯವನ್ನು ಬಡಿದೆಪ್ಸೋ ಕೆಲಸ ಮಾಡಿದ್ರು. ಹೊಸ ವಿಚಾರಧಾರೆ ಒಂದು ವೇಗವಾಗಿ ನಡೀತಾ ಇತ್ತು. ಆ ವೇಗದ ಸಂದರ್ಭ ಅವಾಗ ಎಂತೆಂಥ ಹೊಸ ವಿಚಾರಗಳೆಲ್ಲ ತಂದರು. ಈ ಬಾಬ್ ಮಾರ್ಲೆ ಅಂತ ಒಬ್ಬ ಪಾಪ್ ಸಿಂಗರ್ ಇದ್ದಾನೆ. ಅವನು ಬ್ರಿಟಿಷ್ ಸೈನ್ಯ ಎಲ್ಲೋ ದಾಳಿ ಮಾಡ್ಕೊಂಡು ಹೋಗಿದ್ದಾಗ ಆಫ್ರಿಕಾ ಖಂಡದಲ್ಲಿ 9ನೇ ಮೈಲಿ ಅನ್ನೋ ಊರಲ್ಲಿ ಸೈನಿಕರಿಗೆ ರಾತ್ರಿ ಊಟ ಆದಮೇಲೆ ಲೈಂಗಿಕ ಖುಷಿ ಬೇಕಲ್ಲ, ಅದಕ್ಕೆ ರೇಪ್ ಆಗಿರೋದು ಕೊಟ್ಟಿರೋನು. ಅವನು ಎಂಥ ದೊಡ್ಡ ಸಿಂಗರ್ ಆತಾನೆ ಅಂದರೆ ಕ್ಯಾಚ್ ದಿ ಫೈರ್ ಅಂತ ಒಂದು ಆಲ್ಬಮ್ ನೀವು ಹಾಕೊಂಡು ನೋಡ್ಬೋದು ಗೂಗಲಲ್ಲಿ ಹೋಗಿ. ಅವನು ಒಂದು ದೇಶದ ದುರಂತಕ್ಕೆ ಸಾಕ್ಷಿಯಾಗಿ ಪ್ರಾಣ ಬಿಡ್ತಾನೆ ಅವನು.